ಇದಕ್ಕೆ ಹಾಕ್ತಿದ್ದೀನಿ, ಇದು ಇಟ್ಟಿರ್ತೀನಿ. ಫೈನಲಿ ವೈಸರ್ ಪ್ಲಸ್ ಸ್ಟಿಕರ್ ಕಟಿಂಗ್ ಎಲ್ಲ ಆಗಿ ಏನೇನು ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ. ಎಕ್ಸಾಕ್ಟ್ ಕಲರ್ ಏನಿದೆ ಅದು ಕಾಣಿಸುತ್ತೆ, ಸಕ್ಕತ್ತಾಗಿ ಕಾಣಿಸುತ್ತೆ. ಇಲ್ಲಿಂದ ಒಳ್ಳೆ ಸ್ಟ್ರೆಚ್ ಬರೋಣ. ಸ್ಕ್ರೀಮ್ ಹೆಂಗ್ ಕೇಳಿಸ್ತಿದೆ ಅಂತಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಇದ್ರೊಳಗೆ ಸ್ಪೀಡ್ ಲಿಮಿಟ್ ಮಾಡೋದಕ್ಕಾಗತ್ತೋ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ 2026 ಫಸ್ಟ್ ಬ್ಲಾಗ್ಗೆ. ಹಾಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ 2026 ಏನು ಸ್ಪೆಷಲ್ ಅಂದರೆ ನಮ್ಮದು ಈ ವರ್ಷ ಭರ್ಜರಿ ಆಗಿರುತ್ತೆ. ಹಾಗೆ ನಿಮಗೂ ಎಲ್ಲರಿಗೂ ಈ ವರ್ಷ ಸಖತ್ತಾಗಿರಲಿ, ಎಲ್ಲ ಒಳ್ಳೇದಾಗಲಿ, ನೀವು ಅಂದ್ಕೊಂಡಿರೋದೆಲ್ಲ ಈಡೇರಲಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಮ್ಮ R15 ತೊಗೊಂಡು ಲಾಸ್ಟ್ ಅಕ್ಟೋಬರಿಗೆ 2025 ಅಕ್ಟೋಬರಿಗೆ 3 ಇಯರ್ಸ್ ಆಯಿತು. ಸೊ ಸ್ಟಾರ್ಟಿಂಗ್ ತೊಗೊಂಡಿದ್ದು 1 ವರ್ಷ 2 ವರ್ಷ ಸ್ವಲ್ಪ ಏನು ಮಾಡಿಫೈ ಮಾಡಿಸಿದೆ, ಹಂಗೆ ಸ್ಟಾಕಲ್ಲೇ ಇಡೋಣ ಅಂತ ಸ್ಟಾಕಲ್ಲೇ ಇಟ್ಟಿದೆ. ಬಟ್ ಈಗ 3 ವರ್ಷ ಆಯ್ತಲ್ಲ, 3 ವರ್ಷ ಏನೇನು ಕಂಪ್ಲೀಟ್ ಆಯಿತು, ಚಿಕ್ಕದಾಗಿ ತುಂಬ ಏನಿಲ್ಲ, ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಲೈಟಾಗಿ ಮಾಡಿಫೈ ಮಾಡಿಸೋಣ ಒಂದೊಂದೇ ಅಂತ ಅಂದ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ ನಾನು ಇಂಡೋನೇಷ್ಯಾ ವೈಸರ್ ತರಿಸಿಟ್ಟಿದ್ದೆ. ಸೊ ಅದರಲ್ಲಿ ಇವತ್ತು ವೈಸರ್ನ ಹಾಕ್ಸ್ತಾ ಇದ್ದೀನಿ, ಟ್ರಾನ್ಸ್ಪರೆಂಟ್ ಮತ್ತು ಸ್ಮೋಕ್ ವೈಸರ್ ಬೋತ್ ಎರಡು ವೈಸರ್ಗಳನ್ನ ತರಿಸಿದ್ದೆ. ಸೊ ಈಗ ಅದರಲ್ಲೊಂದು ಇನ್ಸ್ಟಾಲ್ ಮಾಡಿಸಿ ಹಂಗೆ ನನಗೆ ಸ್ವಲ್ಪ ರೇಡಿಯಮ್ ಏನಾದರೂ ಹಾಕ್ಸೋಣ ಅಂತಿದೆ, ಅದೆಲ್ಲ ಹಾಕ್ಸೋಣ ಅಂತಿದ್ದೀನಿ. ಸೊ ಇದೇ ಎರಡು ಇಂಡೋನೇಷಿಯನ್ ವೈಸರ್ಸ್, ಒಂದು ಟ್ರಾನ್ಸ್ಪರೆಂಟ್ ವೈಸರ್, ಒಂದು ಸ್ಮೋಕ್ ವೈಸರೇ ಹಾಕ್ಸೋಣ ಅಂತ ಇದ್ದೀನಿ, ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಇದು ಡಾರ್ಕ್ ಬ್ಲ್ಯಾಕ್ ಬರೋದು ಗೊತ್ತಾ, ಅದಾದರೆ ಗಾಡಿಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಒಂಥರ ತುಂಬ ಆಡಾಗಿ ಕಾಣುತ್ತೆ. ಇದು ಟ್ರಾನ್ಸ್ಪರೆಂಟ್ ಸ್ಮೋಕ್ ವೈಸರ್ ಇರೋದ್ರಿಂದ ಇದು ಚೆನ್ನಾಗಿ ಕಾಣುತ್ತೆ. ಇದು ವೈಟು ಪೂರ್ತಿ ಟ್ರಾನ್ಸ್ಪರೆಂಟು. ಸೊ ಇದು ಹಾಕ್ಸ್ಬಿಟ್ಟು ಮೇಲ್ಗಡೆ ಇದಕ್ಕೆ ಬೀಡಿಂಗ್ ರಬ್ಬರ್ ಬರೋದು ಗೊತ್ತಾ, ಕಾರ್ ಬೀಡಿಂಗಿಂದಲ್ಲ ಆ ಥರದ ರಬ್ಬರ್ ಹಾಕ್ಸಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ವಿತ್ ರಬ್ಬರು ಕೊಟ್ಟಿದ್ದಾರೆ, ರಬ್ಬರ್ ಇದೆ ಇಲ್ಲಿ. ಬಟ್ ಇದು ಕ್ಲೀನಾಗಿ ಕೂರಲ್ಲ, ನೋಡೋಣ ಅದು ಹಾಕ್ಸ್ತೀವೋ ಅಥವಾ ಇನ್ನೊಂದು ರಬ್ಬರ್ ಬರುತ್ತೆ, ನನಗೆ ಗೊತ್ತಿದೆ ಕಾರ್ ಬೀಡಿಂಗಿಂದು ಡೋರ್ ಸೈಡಿಂದು ಯು ಶೇಪಲ್ಲಿ ಇರೋದು ಬೀಡಿಂಗ್ ಬರುತ್ತೆ. ಸೊ ಅದು ಹಾಕ್ಸೋಣ ಅಂತಿದ್ದೀನಿ. ಇದು ನೋಡಿ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಸಕ್ಕತ್ತಾಗಿ ಕಾಣಿಸುತ್ತೆ. ಬಟ್ ಸ್ಟಿಲ್ ಏನಪ್ಪ ಅಂತಂದರೆ ಇದು ಗಾಡೀಲಿ ಫಿಟ್ ಮಾಡಿದಾಗ ಜಾಸ್ತಿ ಬಿಸಿಲಿಗೆಲ್ಲ ವೈಸರ್ ಇದೆಯೋ ಇಲ್ವೋ ಅನ್ನೋಷ್ಟು ಟ್ರಾನ್ಸ್ಪರೆಂಟ್ ಇದೆ. ಈವನ್ ಸ್ಟಾಕಲ್ಲಿ ಬರೋದು ಗೊತ್ತಾ ನಮ್ಮದು R15, ಆ ಲೆವೆಲ್ಗೂ ಕಲರ್ ಇಲ್ಲ, ಅದು ಸ್ವಲ್ಪ ವೈಟ್, ಸ್ವಲ್ಪ ಸ್ಮೋಕ್ ಶೇಡೆಡ್ ಇದೆ ಅದು. ಸೊ ಅದಕ್ಕಿಂತ ಜಾಸ್ತಿ ಇದು ಸ್ವಲ್ಪ ಒಂಥರ ಮ್ಯಾಸಿವ್ ಆಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇದು ಹಾಕ್ಸ್ತಿದ್ದೀನಿ, ಇದು ಇಟ್ಟಿರ್ತೀನಿ. ಇದೇನಾದ್ರು ಬೋರಿಂಗ್ ಬಂದಾಗ ಇದು ಯೂಸ್ ಮಾಡೋದು, ಇದೇನಾದ್ರು ಬೋರಿಂಗ್ ಬಂದಾಗ ಇದು ಯೂಸ್ ಮಾಡೋದು. ಸೊ ಎರಡೂ ನಾನೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸಿದ್ದು ತಮಿಳ್ನಾಡಿಂದ. ಸೊ ಇವತ್ತು ಇನ್ಸ್ಟಾಲ್ ಮಾಡಿ ನೋಡೋಣ. ಸೊ ಗೈಸ್ ಫೈನಲಿ ಬಂದು ಇನ್ಸ್ಟಾಲ್ ಅದೇ. ಆ್ಯಕ್ಚುಲಿ ನಾವೇ ಮಾಡ್ಕೋಬೋದಿತ್ತು, ಅಂದರೆ ಮೆಕ್ಯಾನಿಕ್ ನಮಗೆ ಪರಿಚಯ ಇರೋರೆ, ಇನ್ನೊಂದು ಸ್ವಲ್ಪ ಕಂಫರ್ಟ್ ಇರುತ್ತೆ ಅವ್ರ ಹತ್ರ ಹೋದರೆ, ಏನೋ ಕ್ಲೀನಾಗಿ ಫಿಟ್ಟಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ವೈಸರ್ ಇನ್ಸ್ಟಾಲ್ ಮಾಡಿಸ್ಕೊಂಬಂದು ಈಗ ಸ್ಟಿಕ್ಕರಿಂಗಿಗೆ ಅಂತ ಬಂದಿದ್ದೀವಿ, ರೇಡಿಯಮ್ ಹಾಕ್ಸೋಣ ಅಂತ. ಸೊ ನೋಡಿ ಏನು ಸಕ್ಕತ್ತಾಗಿ ಕಾಣ್ತಿದೆ ಇಂಡೋನೇಷ್ಯಾ ಸ್ಮೋಕ್ ವೈಸರ್. ಗಾಡಿ ಓವರ್ ಆಲ್ ಲುಕ್ಕೇ ಚೇಂಜ್ ಆಗೋಯ್ತು. ಸೊ ಏನು ಮಾಡಿಸ್ತಾ ಇದ್ದೀನಿ ಅಂದರೆ 46 ಅಂತೆಲ್ಲ ಹಾಕ್ಸಲ್ಲ, ನನ್ನೇ ನಂಬರ್ ಹಾಕ್ಸ್ಕೊತಾ ಇದ್ದೀನಿ 01 ಅಂತ. ನೋಡೋಣ ಹೆಂಗೆ ಕಾಣುತ್ತೆ ಅಂತ ಲುಕ್ಕು. ನಿಯೋನಲ್ಲಿ ಹಾಕ್ಸ್ತಾ ಇದ್ದೀನಿ. ಏನಂತೀರಾ, ನಮ್ಮ ಪ್ಲ್ಯಾನ್ ಚೆನ್ನಾಗಿದೆಯಾ? 01 ಔಟ್ಲುಕ್ಕಿಗೆ ವೇಟಿಂಗ್. ಮಧ್ಯಾಹ್ನ 3 ವೇಟಿಂಗ್. ಅವರೆಷ್ಟು ಕ್ಯೂರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ಟಿಕ್ಕರ್ ಕಟಿಂಗ್ ಅವ್ರು, ಇವನು ಅಷ್ಟೇ ಕ್ಲೀನಾಗಿ ವಿಡಿಯೋ ಮಾಡ್ತಾ ಇದ್ದಾರೆ. ನಮ್ಮ ಅಶೋಕ್ ಕುಮಾರು ಬಂದರು, ನಮ್ಮ ಪ್ರದೀಪ್ ಅವರು ಬಂದರು. ಫಿನಿಶಿಂಗ್ ಸಕ್ಕತ್ತಾಗಿ ಬಂದಿದೆ, ಪೂರ್ತಿ ಆದಮೇಲೆ ಲಾಸ್ಟಿಗೆ ತೋರಿಸ್ತೀನಿ. ಸೊ ಫೈನಲಿ ಕೆಲವು ಗಂಟೆಗಳ ಕಾಲ ಈಗ ಕತ್ಲಾಯಿತು, ವೈಸರ್ನೂ ಹಾಕ್ಸಿ ಓವರ್ ಆಲ್ ಸತತ 4.5 ಗಂಟೆ 4.5 ಗಂಟೆಗಳು ಕಾಲ ಓಡಾಡಿ ಇವತ್ತು ಸ್ಟಿಕ್ಕರ್ ಶಾಪೆಲ್ಲ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟಿದ್ರು ಗೊತ್ತಿರೋರಲ್ಲಿ. ಅದರೊಳಗೆ ನಮಗೆ ಗೊತ್ತಿರೋರು ಇನ್ನೊಬ್ಬರು ಒಳ್ಳೆ ಕೆಲಸ ಮಾಡೋಂಥವ್ರು ಸಿಕ್ಕಿದ್ರು, ಅವ್ರ ಕೈಲಿ ಮಾಡಿಸಿದ್ದು ಸಕ್ಕದಾಗೆ ಫಿನಿಶಿಂಗ್ ಬಂತು. ಈಗ ಫೈನಲಿ ವೈಸರ್ ಪ್ಲಸ್ ಸ್ಟಿಕ್ಕರ್ ಕಟಿಂಗ್ ಎಲ್ಲ ಆಗಿ ಏನೇನು ಹಾಕ್ಸಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಫ್ರಂಟ್ ಈ ಥರ ಇದೆ ಲುಕ್ಕು, ಈ ಕಡೆ ಆ್ಯಂಗಲಿಂದ ನೋಡ್ಕೊಳ್ಳಿ, ಈ ಥರ ಕಾಣಿಸ್ತಾ ಇದೆ. ಇಲ್ಲಿ 01 ಅಂತ ಯೂಶ್ವಲಿ 46 ಎಲ್ಲ ಹಾಕ್ತಾರಲ್ಲ, ಇಲ್ಲಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಇನ್ನೂ ಡಿಮ್ಮಾಗಿ ಕಾಣಿಸ್ತಿದೆ, ಇಲ್ಲಿ ತುಂಬ ಬ್ರೈಟ್ ಆಗಿದೆ. 01 ಏನಂತ ಅಂದರೆ ನನ್ನದೇ ಡೇಟ್ ಆಫ್ ಬರ್ತ್ ಇದು. ಆ್ಯಂಡ್ ಅಫಿಷಿಯಲ್ ಆಗಿ ನನ್ನ ಬೈಕಿಗೆ ಏನಾದರೂ ಒಂದು ನೇಮ್ ಇಡಬೇಕಂತ ಹೇಳ್ತಾ ಇದ್ದೆ. ಯೂಶ್ವಲಿ ನಾವು ಪಾಕೆಟ್ ರಾಕೆಟ್ ಅಂತಿದ್ದೀವಿ ಗೊತ್ತಾ, ರಾಕೆಟ್ ಅಂತ ನೇಮ್ ಇಟ್ಟಿದ್ದೀನಿ ನೋಡಿ. ಫುಲ್ಲು ಶೈನಿಂಗ್ ಕೋಟಿಂಗಲ್ಲಿ ಇತ್ತು ಹಾಕ್ಸಿರೋದು. ಅಲ್ಲಿಂದ ಈ ಕಡೆ ಬಂದರೆ ಸೊ ಸ್ವಿಂಗಾಮ್ಗೆ ಈ ಥರ ಬೀಸ್ಟ್ ಮೂಡ್ ಅಂತ ಈ ಸ್ಟಿಕ್ಕರ್ ಹಾಕ್ಸಿದ್ದೀನಿ. ಹಂಗೇ ಟರ್ನ್ ಅರೌಂಡ್ ಆದರೆ ಇಲ್ಲೆಲ್ಲ ಸದ್ಯಕ್ಕೆ ಏನೂ ಮಾಡಿಸಿಲ್ಲ, ಯಾಕಂದರೆ ಟೇಲ್ ಚೇಂಜ್ ಮಾಡಿಬಿಟ್ಟು ಟೇಲ್ ಟೆಡಿ ಹಾಕ್ಸೋಣ ಅನ್ನೋ ಪ್ಲ್ಯಾನ್ ಇದೆ. ಫೇರಿಂಗಲ್ಲಿ ಈ ಕಡೆ ಚೇಸ್ ಮೀ ಅಂತ, ಅಂದರೆ ಇದು ಫೈರ್ ಫಾಂಟಲ್ಲಿ ರೆಡ್ಡು, ಆರೆಂಜು, ಎಲ್ಲೋ, ಸೊ 3 ಮಿಕ್ಸು ಫ್ಲೇಮ್ ಬಂದಾಗ ಹೆಂಗಿರುತ್ತಲ್ವ, ಸೊ ಆ ಥರ ಕಾನ್ಸೆಪ್ಟಲ್ಲಿದು. ಆ್ಯಂಡ್ ಮೇಲ್ಗಡೆ ಇಲ್ಲಿ ವೈಸರಲ್ಲಿ ಹಾಕ್ಸೋ ಬದಲು ಗಣಪತಿ ಸ್ಟಿಕ್ಕರ್ ಇಲ್ಲಿ ಹಾಕ್ಸಿದ್ದೀನಿ ನೋಡಿ, ಬ್ಲೂ ಕಲರ್ ಮೇಲೆ ಹಾಕ್ಸಿರೋದಕ್ಕೆ ಸಕ್ಕತ್ತಾಗಿ ಕಾಣಿಸುತ್ತೆ. ಬಲಗಡೆ ಗಣಪತಿ, ಎಡಗಡೆ ಇಲ್ಲಿ ಯಮಹ ಅಂತ ಹಾಕ್ಸಿದ್ದೀನಿ. ಸೊ ಇದು ಲುಕ್ಕು ಸಕ್ಕತ್ತಾಗಿ ಕಾಣ್ತಿದೆ ವೈಟಲ್ಲಿರೋದ್ರಿಂದ. ಸೊ ಓವರ್ ಆಲ್ ಲುಕ್ ಈ ಥರ ಇದೆ ನೋಡಿ.
ಸ್ಮೋಕ್ ವೈಸರ್ ಹಾಕ್ಸಿದ್ದಕ್ಕೆ ಸ್ಪೀಡೋಮೀಟರ್ ಕೂಡ ಜಾಸ್ತಿ ಶಾರ್ಪಾಗಿ ಕಾಣಿಸುತ್ತೆ ಇವಾಗ ಬ್ರೈಟ್ನೆಸ್ ಎಲ್ಲ. ಕರೆಕ್ಟಾಗಿ ಹೊಸ ವರ್ಷಕ್ಕೆ ಈ ಚಿಕ್ಕ ಚೇಂಜಸ್ ಮಾಡಿಫಿಕೇಷನ್ಸ್ ಮಾಡಿಸಿದ್ದು ವೈಸರಿಂದಂತೂ ತುಂಬ ಖುಷಿ ಆಯಿತು. ಅಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಲುಕ್ಕು. ಸೊ ಇದ್ರದ್ದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿರ್ತೀನಿ, ನೋಡ್ಕೊಬಿಡಿ. ಫೈನಲಿ ಇವತ್ತಿಗೆ ಸ್ಟಾಪ್ ಮಾಡ್ತಿದ್ದೀವಿ, ಅಂದರೆ ಜಸ್ಟೇ ಪಾಸ್, ಎಂಡ್ ಮಾಡ್ತಾ ಇಲ್ಲ ವೀಡಿಯೋನ. ಒಂದು ಒಳ್ಳೆ ಪ್ರಾಪರ್ ರೈಡ್ ಹೋಗೋಣ ಬೆಳಿಗ್ಗೆ ಸಕ್ಕತ್ತಾಗಿ. ನಾನು ಮತ್ತು ನಮ್ಮ ಪ್ರೋ ರೈಡರ್ ದಿಲೀಪ್ ಅವರು ಎಲ್ಲಿಗೂ ಪ್ಲೇಸು ಯಾವುದು ಜಾಗಕ್ಕೆ ಹೋಗೋದು ಬ್ಲಾಗ್ ಮಾಡೋದು ಆ ಥರ ಎಲ್ಲ ಏನಿಲ್ಲ. ಹೆಂಗೆ ಸುಮಾರು ದಿನ ಆಯಿತು, ಒಂದು ಒಳ್ಳೆ ಸ್ಟ್ರೆಚ್ ಹೊಡೆಯೋಣ ಅಂತೇಳಿ ಲೋಕಲ್ ಸ್ಟ್ರೀಟ್ ರೈಡ್ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀವಿ ವಿಡಿಯೋನ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಸೊ ನಮ್ಮ ದಿಲೀಪ್ ಅವರು ಯಾವ ಲೆವೆಲಿಗೆ ಡೆಡಿಕೇಟೆಡ್ ಆಗಿದ್ದಾರೆ ಅಂತ ಅಂದರೆ, ಹಂಗೆ ಬಂದುಬಿಟ್ಟಿದ್ದಾನೆ. ತೋಟದ ಕೆಲಸಕ್ಕೆ ಹೋದವನು ಬೆಳಿಗ್ಗೆ ಎದ್ದು ಶಿಸ್ತಾಗಿ. ದಿಲೀಪ್ ಮಗ ತೋರ್ಸಪ್ಪ. ಮಾರ್ನಿಂಗ್ ಲುಕ್ ತೋರಿಸ್ತೀನಿ, ನೈಟ್ ತೋರಿಸ್ತೇನೆ ನಿಮಗೆ. ಕರೆಕ್ಟಾಗಿ ಬಿಸಿಲಿಗೆ ನಿಲ್ಲಿಸ್ಕೊಂಡಿದ್ದೀನಿ ನೋಡಿ. ಬಿಸಿಲಿಗೆ ಹೆಂಗೆ ಪಳ ಹೊಳಿತಾ ಇದೆ ನೋಡಿ. 01 ಇಲ್ಲಿ ಇದು ರಾಕೆಟ್ಟು. ಆಮೇಲೆ ಮೇನ್ ನನಗೆ ಚೆನ್ನಾಗಿ ಜಾಸ್ತಿ ಲೈಕ್ ಆಗಿದ್ದು ಅಂತಂದರೆ ಇದೆ ಚೇಸ್ ಮೀ. ಏನು ಸಕ್ಕದಾಗಿ ಕಾಣ್ತದೆ ನೋಡಿ. ನೈಟು ಚೆನ್ನಾಗಿ ಕಾಣ್ತಿದೆ ಅಂದ್ಕೊಂಡ್ವಿ, ನೈಟ್ಗಿಂತ ಮಾರ್ನಿಂಗ್ ಸಕ್ಕದಾಗಿ ಕಾಣ್ತಿದೆ ಈ ಮ್ಯಾಟ್ ಫಿನಿಶಿಂಗ್ ಕಲರ್ ಮೇಲೆ. ಸದ್ಯಕ್ಕೆ ಗ್ರ್ಯಾಬ್ ರೈಲ್ಸು ತೆಗ್ಸಿದ್ದೀನಿ. ಈಗ ಅದು ಸ್ವಲ್ಪ ಶೇಡ್ ಆಗಿತ್ತು, ಪೇಂಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಅದು ಪೇಂಟ್ ಆಗಿದ ತಕ್ಷಣ ಹಾಕ್ತೀನಿ. ಇದ್ರ ಮೇಲೆ ಜಾಸ್ತಿ ನಂಬಿಕೆ ಇಡೋಂಗಿಲ್ಲ. ಅಂದರೆ ಹಿಡಿದು ಜೋರಾಗಿ ಇಳಿಯೋದು ಎತ್ತದೆಲ್ಲ ಮಾಡಿದ್ರೆ ಒಳಗಡೆ ನಟ್ಟಿ ಫಿಕ್ಸ್ ಆಗಿರೋದ್ರಿಂದ ಹುರ್ಕೊಂಡು ಹೋಗ್ಬಿಡುತ್ತೆ. ಒಂದು ಒಳ್ಳೆ ವಿಡಿಯೋ ಶೂಟ್ ಮಾಡೋಣ ಅಂತ ಬಂದಿದ್ದು. ಇಲ್ಲಿ ರೋಡ್ ಸಖತ್ತಾಗಿದೆ. ನಮ್ಮ ಕ್ಯಾಮ್ರಾಮ್ಯಾನ್ ದಿಲೀಪ್ ಅವ್ರ ಜೊತೆ ಒಳ್ಳೊಳ್ಳೆ ವಿಡಿಯೋ ಶೂಟ್ ಮಾಡೋಣ. ದಿಲೀಪ್ ಅವರು ಏನಂತೀರಾ, ಹೆಂಗಿದೆ ಲುಕ್ಕು ಇವಾಗ, ಏನು ಅನಿಸ್ತಾ ಇದೆ? ಡೆಡಿಕೇಟೆಡ್ ಆಗಿ ಮಾಡಿದ್ಕೋ ಹೊರತು ನನ್ನ ಗಾಡಿ ಮೇಲೆ ಅಷ್ಟು ಟೈಮ್ ವೇಸ್ಟ್ ಮಾಡಿದ್ದಾರೆ. ಸೊ ರೋಡ್ ನೋಡಿ ಏನು ಸಖತ್ತಾಗಿದೆ. ಇಲ್ಲಿಂದ ಒಳ್ಳೆ ಸ್ಟ್ರೆಚ್ ಬರೋಣ, ಒಂದೆರಡು ಸ್ಟ್ರೆಚ್ ಬರ್ತೀನಿ. ನಮ್ಮ ದಿಲ್ಲಿ ವಿಡಿಯೋ ಮಾಡ್ತಾನೆ. ಇನ್ನೇನು ಬೇರೆ ಯಾವ ಪ್ಲೇಸಿಗೂ ಹೋಗೋದು ಏನೂ ಇಲ್ಲ. ಪೂರ್ತಿ ಇವತ್ತು ಹಿಂಗೆ ಡ್ರ್ಯಾಗ್ ಹೊಡ್ಕೊಂಡು ಒಳ್ಳೆ ವಿಡಿಯೋ ಶೂಟ್ ಮಾಡಿಕೊಂಡು ಸಂಡೇನ ಫುಲ್ಲು ಫನ್ ಡೇ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ದಿಲ್ಲಿನ ಅಲ್ಲಿ ನಿಲ್ಲಿಸಿದ್ದೀನಿ, ಅವನಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ. ಇಲ್ಲಿಂದ ಒಂದು ಸ್ಟ್ರೆಚ್ ಹೋಗೋಣ. ಕಾರ್ ಹೋಗ್ತಿದೆ, ಕಾರ್ ಹೋಗಲಿ ಅಂತ ಕಾಯ್ತಾ ಇದ್ದೀನಿ. ಸೊ ಹೋಗಿ ಬಂದೆ. ವಿಡಿಯೋ ಸಕ್ಕತ್ತಾಗಿ ಬರ್ತಿದೆ. ಸ್ಕ್ರೀಮ್ ಹೆಂಗೆ ಕೇಳಿಸ್ತಿದೆ ಅಂತಂದರೆ, ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಎಕ್ಸಾಸ್ಟ್ ಹಾಕ್ಸ್ಬಿಟ್ರಂತೂ ಇನ್ನೂ ಸಕ್ಕತ್ತಾಗಿ ಬರುತ್ತೆ, ಒಳ್ಳೆ ಎಕೋ ಹೊಡೆಯುತ್ತೆ. ಕರ್ವ್ ಮಾಡಬೇಕಾದ್ರೆ ಅವನಿಗೆ ಕ್ಯಾಪ್ಚರ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಅಂದರೆ ಮಿಸ್ ಆಗ್ತಿದೆ ಗಾಡಿ ವಿಡಿಯೋಯಿಂದ. ಸಡನ್ನಾಗಿ ತಿರುಗ್ಸಕ್ಕೆ ಬರ್ತಿಲ್ಲ ಅವನಿಗೆ. ಸೊ ಇನ್ನೊಂದು ರೌಂಡ್ ಬಾ ಅಂತ ಹೇಳ್ದ. ವಿಂಡ್ ಬ್ಲಾಸ್ಟ್ ಹೆವಿ ಇದೆ, ಬಟ್ ಸ್ಟಿಲ್ ಸಖತ್ತಾಗಿ ನುಗ್ತಾ ಇದೆ. ನನಗೆ ಅನಿಸ್ತಂಗೆ ಆ ಕಡೆ ಹೋಗೋ ಬದಲು ಅವ್ನು ಪಕ್ಕದಿಂದನೇ ಪಾಸ್ ಆಗೋಣ. ಇಷ್ಟೊತ್ತು ಸರ್ಯಾಗೆ ಬ್ಲಾಸ್ಟ್ ಮಾಡಿ ಈಗ ಒಂದು ಸ್ವಲ್ಪ ನೆರಳಲ್ಲಿ ರೆಸ್ಟ್ ತೊಗೊತಾ ಇದ್ದೀವಿ. ಸಕ್ಕತ್ತಾಗೆ ಬಂತು ವೀಡಿಯೋಸ್ ಎಲ್ಲ. ಅಪ್ಲೋಡ್ ಮಾಡ್ತೀನಿ ನೋಡಿ, ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ತೀನಿ, ಹಾಗೆ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತೀನಿ. ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡಿದಾಗ ರೀಲ್ಸ್ ನೋಡಿ ರಾ ಸೌಂಡಿಂದ ಹಾಕ್ತೀನಿ. ಬ್ಯಾರಲ್ ಎಕ್ಸಾಸ್ಟ್ ಹಾಕ್ಸೋಣ ಅಂತ ಅಂದ್ಕೊಂಡೆ, ಅದೆಲ್ಲ ಎಕ್ಸಾಸ್ಟ್ ಹಾಕ್ಸ್ಬಿಟ್ವಿ ಅಂತಂದರೆ ಇನ್ನೂ ಸ್ಕ್ರೀನ್ ಸಕ್ಕತ್ತಾಗೆ ಬರುತ್ತೆ. ಸಿ ಗೊತ್ತು ಲೋವರ್ ಸಿ ಸಿಲಿ ಹೆಂಗೆ ಬರುತ್ತೆ ಅಂತ, ಬಟ್ ಅದು ಇರೋ ಸೌಂಡೇನೆ ಸ್ಟಾಕ್ ಸೌಂಡಲ್ಲಿ ಸಕ್ಕತ್ತಾಗಿ ಕೇಳಿಸುತ್ತೆ ಸ್ಟ್ರೆಚ್ ಹೊಡಿಬೇಕಾದ್ರೆ. ಸಂಡೇ ಫಂಡೇ ಅಲ್ಲ, ಗಾಡಿ ಹಾಕೊಂಡು
ಈ ತರ ಶಿಸ್ತಾಗಿ ಹೈವೇ ಬಂದು ಬಂದಿರೋದು ಇಂಟ್ರೆಸ್ಟ್ ತೋರಿಸಿ. ಹೈವೇ ಪಕ್ಕದಲ್ಲಿ ಈ ತರ ಒಳ್ಳೆ ನೆರಳು ಕೊಡುವಂತ ಒಂದು ಶಾಪ್ ಇದ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಆಗ್ಲೇ ಅಲ್ಲಿ ಜಾಸ್ತಿ ಬಿಸಿಲಿತ್ತು, ಇಲ್ಲೊಂದು ಸ್ವಲ್ಪ ನೆರಳಿದೆ ನೋಡಿ, ನಿಯಾನ್ ಕಲರ್ ಇಂದು ಎಕ್ಸಾಕ್ಟ್ ಕಲರ್ ಏನಿದೆ ಅದು ಕಾಣಿಸುತ್ತೆ, ಸಕ್ಕದಾಗಿ ಕಾಣ್ತಿದೆ. ಅದು ಹೆಲ್ಮೆಟಿಗೂ ಇದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇಲ್ಲ ಸಕ್ಕದಾಗಿ ನುಗ್ಗತ್ತೆ, ಬಟ್ ಇಲ್ಲಿ ವಿಂಡ್ ಬ್ಲಾಸ್ಟ್ ಹೆವಿ ಇದೆ. ಸೊ ಈ ರೋಡಲ್ಲಿ ಹೆವಿ ವಿಂಡ್ ಬ್ಲಾಸ್ಟ್ ಇರೋದ್ರಿಂದ ಎಷ್ಟು ಕೆಪಾಸಿಟಿ ಇದೆ ಅದಕ್ಕೆ ಟಾಪ್ ಸ್ಪೀಡ್ ಅಷ್ಟು ಹೊಡೆದು ನೋಡೋಣ ಅಂತ ನೋಡ್ತಿದ್ದೀನಿ. ಆ ಕಡೆ ಸೈಡು ಆಪೋಸಿಟಾಗಿ ಬಂದಲ್ಲ ಆಗಲೇ ವಿಂಡ್ ಬ್ಲಾಸ್ಟಿಗೆ 135 ಮೇಲೆ ಹೋಗ್ತಾ ಇರಲಿಲ್ಲ. ಸೊ ಅದಕ್ಕೆ ಈಗ ಈ ಸೈಡಿಂದ ಟ್ರೈ ಮಾಡಿ ನೋಡೋಣ ಅಂತ ಬಂದಿದ್ದೀನಿ, ಈ ಸೈಡ್ ಎಷ್ಟು ವಿಂಡ್ ಬ್ಲಾಸ್ಟ್ ಇದೆ ಅಂತ. ಸೊ ಎಷ್ಟು ಹೋಗುತ್ತೆ ನೋಡೋಣ, ಚೆಕ್ ಮಾಡಿ ನೋಡ್ತೀನಿ ಪೂರ್ತಿ ಟಾಪ್ ಸ್ಪೀಡು. ಖಾಲಿ ಓಪನ್ ಸ್ಪೇಸಲ್ಲಿ ಸ್ವಲ್ಪ ವಿಂಡ್ ಬ್ಲಾಸ್ಟ್ ಜಾಸ್ತಿ, ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಷ್ಟು ಹೊಡಿತೀನಿ. ಅಲ್ಲಾದರೂ ಒಂದು ಲೆವೆಲಿಗೆ ಬೇಕು, ಇಲ್ಲಿ ಅಲ್ಲಿಗಿಂತ ಜಾಸ್ತಿ ಇದೆ. ಇಲ್ಲಿ ಅಲ್ಲಿ ಹೊಡಿಬೋದು ಒಂದು ಪಕ್ಷ, ಆ ಸೈಡೆ ಒಳ್ಳೆ ನುಗ್ತು. 135ವರೆಗೂ ಹೋಯ್ತು, ಇಲ್ಲಿ 130ಗೆ ಬಂದು ವಾಪಸ್ ಇಳಿಯೋದು ಕೆಳಗೆ. ರೆಡಿನಾ? ಏನಾರು ಒಂದು ಅಡ್ಡ ಬರುತ್ತೆ, ಈ ಸೈಡ್ ನುಗ್ತಿತ್ತು ಚೆನ್ನಾಗೆ, ಕುರಿಗಳು ಬರ್ತಾ ಇದ್ದಾವೆ, ಮುಗ್ಸೋಣ ಮತ್ತೆ. ಒಬ್ರಲ್ಲ ಒಬ್ರು ಅಡ್ಡ ಬರ್ತಾ ಇರ್ದಿಲ್ಲಿ. ಸೊ ಒಬ್ರಲ್ಲ ಒಬ್ರು ಅಡ್ಡ ಬರ್ತಾ ಇದ್ದಾರೆ, ನಮ್ಮ ಪಾಡಿಗೆ ನಾವು ಬೇಗ ರೀಚ್ ಮಾಡಿಬಿಡೋಣ ಟಾಪ್ ಸ್ಪೀಡ್ನ. ಆ ವಿಂಡ್ ಬ್ಲಾಸ್ಟ್ನು ಮೀರಿ ಏನೇನೋ ಮ್ಯಾನೇಜ್ ಮಾಡಿ ಹೊಡಿತಾ ಇದ್ದೀನಿ. ರೆಗ್ಯುಲರ್ ವೆಹಿಕಲ್ ಇರೋಂಥ ರೋಡ್ ಆದರೆ ಪರವಾಗಿಲ್ಲ, ಇಲ್ಲಿ ಊರವರು ಎಲ್ಲ ಓಡಾಡ್ತಿರ್ತಾರೆ, ಅದಕ್ಕೆ ಸ್ವಲ್ಪ ರೋದ್ದೆ ಅಲ್ಲ.
140. ಇಷ್ಟು ಗಾಳಿಲಿ ಹೊಡೆದಿದ್ದಕ್ಕೂ 140. ಸೊ ಫೈನಲಿ ಒಳ್ಳೆ ಹೈವೇ ಬ್ಲಾಸ್ಟ್ ಮಾಡಿಕೊಂಡು ಈ ವಿಂಡ್ ಬ್ಲಾಸ್ಟಲ್ಲಿ ಟಾಪ್ ಸ್ಪೀಡ್ ರೀಚ್ ಆಗ್ತಿಲ್ಲ ಅಂದರೂ ಅದೆಷ್ಟು ಮ್ಯಾಕ್ಸಿಮಮ್ ಹೋಗುತ್ತೆ ಅಷ್ಟು ಹಿಂಡಿ ಕ್ಲಚ್ ಲಿವರೇ ಲೂಸ್ ಆಗೋಯ್ತು. ಆ ಲೆವೆಲಿಗೆ ಬ್ಲಾಸ್ಟ್ ಮಾಡಿದ್ವಿ. ಗಾಡಿಗಳು ಹೆಂಗೆ ಅಂದರೆ ಟಾಪ್ ಸ್ಪೀಡು, ಎಕ್ಸಾಂಪಲ್ ಇದು R15 ಇಟ್ಕೊಳ್ಳೋಣ. ಒಬ್ಬರು 140 ಹೋಗುತ್ತೆ ಟಾಪ್ ಅಂತಾರೆ, ಇನ್ನು ಕೆಲವರು 150 ಅಂತಾರೆ, ಇನ್ನು ಕೆಲವರು 155+ ಅಂತಾರೆ. ಅದು ಆ್ಯಕ್ಚುಲಿ ನಿಜ. ಕೆಲವರು ಸ್ಪೀಡೋಮೀಟರ್ ಎರರ್ ಅಂತಾರೆ. ಸ್ಪೀಡೋಮೀಟರ್ ಎರರಿಗೆ ಎಕ್ಸಾಂಪಲ್ ಏನಂದರೆ, ಇನ್ನೂ ಜಾಸ್ತಿ CC ಹೈಯರ್ CC ಡ್ಯೂಕ್ 390 GT 615 ಎಲ್ಲ ಅದ್ರ ಜೊತೆ ಕಾಂಪೀಟ್ ಮಾಡಿಬಿಟ್ಟು ಅದರೊಳಗೆ ತೋರಿಸುತ್ತಲ್ಲ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ. ಸೊ ಆ ಸ್ಪೀಡನ್ನು ನೋಡ್ಕೊಂಡು ಹೊಡಿತಾರೆ. ಇಲ್ಲಿ GTಲಿ 150+ ಎಲ್ಲ ಇದ್ದಾಗ ಇದು ಇನ್ನೂ ಮುಂದೆ ಹೋಗ್ತಾ ಇರುತ್ತೆ. ಸೊ ಅಟ್ಲೀಸ್ಟ್ ಅದರಿಂದ ನಾವು ಪ್ರೂವ್ ಆಗುತ್ತಲ್ಲ ಸ್ಪೀಡೋಮೀಟರ್ ಎರರ್ ಇಲ್ಲ ಅಂತ. ಸೊ ಹಂಗೆ 140 ಹೊಡೆದಿದೆ ಅಷ್ಟೇ. ಮತ್ತೆ ತುಂಬ ದಿನ ಆಗಿತ್ತು ಗ್ಯಾಪ್ ಕೊಟ್ಟು 130, 135 ಲಾಸ್ಟ್. ಅದ್ರ ಮೇಲೆ ನಾನು ಜಾಸ್ತಿ ಸ್ಟ್ರೆಸ್ ಮಾಡ್ತಿರ್ಲಿಲ್ಲ. ಹೆಂಗೆ ಅಂದರೆ ಇಂಜಿನ್ಗೂ ನಾವು ಹೆಂಗೆ ಬೇರೆ ರೈಡಿಂಗ್ ಗೇರ್ಸ್ ಎಲ್ಲ ತೊಗೊಂಡಾಗ ಬ್ರೇಕ್ ಇನ್ ಮಾಡ್ತೀವಿ, ಆ ಥರ ಎಲ್ಲ ಸ್ವಲ್ಪ ಬ್ರೇಕ್ ಇನ್ ಮಾಡಬೇಕು. ಅಲ್ಲಿವರೆಗೂ ಟಾಪ್ ಸ್ಪೀಡ್ ನಾವು ಮುಟ್ಟಿಸ್ತಾ ಇರಬೇಕು, ಅವಾಗ ಅದು ಸಲೀಸಾಗಿ ಹೋಗುತ್ತೆ. ಫಸ್ಟ್ ಟೈಮಿಗೆ ಅಂತಂದರೆ ಸ್ಟ್ರಗಲ್ ಪಡುತ್ತೆ. ಅದು ತೊಗೊತಿರ್ಲಿಲ್ಲ. 2-3 ಸರಿ ಬ್ಯಾಕ್ ಟು ಬ್ಯಾಕ್ ಹೊಡೆದು 144 ಹೊಡೆದಿದ್ದೀನಿ. ಅದು ಕರೆಕ್ಟಾಗಿ ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ಮೇಲ್ಗಡೆ ಫ್ಲೇವರ್ ಥರ ಬರ್ತಿತ್ತು ಹಂಪ್ಸು. ಸೊ ಅಲ್ಲಿ ಸ್ಲೋ ಡೌನ್ ಆಗ್ತಿತ್ತು. ಸೊ ಮತ್ತೆ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಪ್ರಾಕ್ಟೀಸ್ ಮಾಡ್ತಿದ್ರೆ ನನಗೇನಪ್ಪ ಅಂದರೆ ಎಷ್ಟು ಮ್ಯಾಕ್ಸಿಮಮ್ ಇದರೊಳಗೆ ಸ್ಪೀಡ್ ಲಿಮಿಟ್ ಮಾಡೋದಕ್ಕಾಗತ್ತೋ ಅಷ್ಟು ಮಾಡಿಸ್ತೀನಿ. ಸಾಕೀಗ 3 ವರ್ಷ ಆಯಿತು. ಒಟ್ಟು ಪ್ರಾಪರ್ ಪರ್ಫಾರ್ಮೆನ್ಸಿಗೆ ರೆಡಿ ಆಗಬೇಕು ಗಾಡಿ ನಮ್ಮದು. ಸ್ಪೀಡಲ್ಲಿ ಮಾತ್ರ ಸುಮ್ಮನೆ ಹೇಳೋದಲ್ಲ, ಏನೇ ಲೈಟ್ ವೆಯ್ಟ್ ಇದ್ರೂ ಒಂದು ಚೂರು ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ ಗಾಡಿ. ಸಖತ್ತಾಗಿ ಕುತ್ಕೊಂಡ್ಬಿಟ್ಟಿದ್ದೆ ನಾನು. ಹಿಂದ್ಗಡೆ ಸ್ವಲ್ಪ ಬೆಂಡಾಗಿ, ಪೂರ್ತಿ ಬೆಂಡಾಗಿ ಟಕಿನ್ ಮಾಡಿ ಕುತ್ಕೋಬೇಕಿಲ್ಲಿ. ಸಖತ್ತಾಗಿ ನುಗ್ಗತ್ತವಾಗ. ಸೊ ಲಾಸ್ಟ್ ಒಂದು ಟೈಮ್ ನೋಡ್ಕೊಬಿಡಿ ಹೆಂಗಿದೆ ಅಂತ ಔಟ್ಲುಕ್ಕು ಇಲ್ಲಿಂದ. ನಮ್ಮದು ರಾಕೆಟ್ಟು, ನಮ್ದು ಇಲ್ಲಿದು ಮಾಂಬಾ ಅಂತ ಇದೆ, ಅವನ ಹತ್ರನೂ FZ ಇದೆ. ಸೊ ಅದನ್ನು ಎತ್ಕೊಂಡ್ಬರ್ತಾನೆ. ಎಲ್ಲ ಒಳ್ಳೆ ಡ್ರ್ಯಾಗ್ ಮಾಡೋಣ ಅಂತ ಹೇಳಿದ್ದಾನೆ. ಅವನೇ ವಿನ್ ಆಗ್ತಾನೆ ಅಂತಲೂ ಹೇಳಿದ್ದಾನೆ. ಅದಕ್ಕೊಂದು ಸ್ಯಾಂಪಲ್ ಕೊಟ್ಟಿದ್ದೀನಿ. ಈ ಮಂತಲ್ಲೇ ಬರುತ್ತೆ. ಓಕೆ, ಒಂದೊಳ್ಳೆ ಮಸ್ತಾಗಿ ಡ್ರ್ಯಾಗ್ ಮಾಡೋಣ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.